ಎಲ್ರಿಗೂ ನಮಸ್ಕಾರ ಹೇಳ್ತಾ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಮತ್ತೆ ಇದ ಮಷಿನ್ ಎದಕ್ಕೆ ತೋರ್ಸಕತ್ತಾನಪ್ಪ ಅಂತ ಅನ್ಕೋಬೇಡ್ರಿ. ಈ ಮಷಿನ್ನಿಂದ ರೈತನಿಗೆ ಅನುಕೂಲ ಆಗೈತೋ ಇಲ್ಲ ಅನ್ನೋದನ್ನ ಕೇಳೋಮಂತ ಬರ್ರಿ. ಒಂದು ತಿಂಗಳ ಮುಂಚೆ ನಾನು ನಮ್ಮದೇ ಒಂದು ಮಷಿನ್ ಐತೆ ನೋಡಿದ್ರಲ್ಲ ಅಲ್ಲೇ, ಅದು ಥ್ರಾಶ್ ಕಟ್ರ್ ಅಂತೀವಿ ನಾವು, ಮಚ್ಚರ್ ಅಂತೀವಿ. ಆ ಮಷಿನ್ ಇದರಲ್ಲೇ ಹೊಡೆದಾಗ ಈ ಕಬ್ಬು ಐತಲ್ರಿ, ಇದು ಮೂರನೇ ಬೆಳೆ ಇದೆ ಸದ್ಯ. ಈ ಮೂರನೇ ಬೆಳೆ ಕಬ್ಬಿಗೆ ನಾವು ರೌದಿ ಪೌಡ್ರ್ ಮಾಡೋ ಮಷಿನ್ ಓಡಿಸಿದಾಗ ರೌದಿನೂ ಕಟ್ ಮಾಡ್ತೈತೆ ಮತ್ತು ಕೋಲಿನೂ ಕಟ್ ಮಾಡ್ತೈತೆ. ಕೋಲಿ ಕಟ್ ಮಾಡಿದಾಗ ಏನಾಗ್ತೈತೆ, ಕೋಲಿ ಕಡಿಯೋದು ಉಳಿತೈತೆ. ಅಲ್ಲಿ ರೌದಿ ಪುಡಿ ಮಾಡೋದ್ರಿಂದ ಏನಾಗುತ್ತೆ, ರೌದಿ ಅಲ್ಲೇ ಬಿದ್ದು ಗೊಬ್ಬರ ಆಗುತ್ತೆ. ನೀವು 1 ಎಕರೆಗೆ ಅವನು 40 ಟನ್ ತೊಗೊಂಡಂದ್ರೆ ಅವರು ಒಂದು ರೈತರು ಬರ್ತಾರೆ, ಅದ್ರ ಬಗ್ಗೆ ಅವ್ರ ಕಡೆಯಿಂದ ಅವ್ರ ಅಭಿಪ್ರಾಯ ತೊಗೊಳ್ಳೋಣ. ಈಗ ಒಂದು 40 ಟನ್ ಆಗೈತೆ ಅಂತ ಅಂದ್ಕೊಳ್ಳೋಣ, 4 ಟನ್ ರೌದಿ ಆಗುತ್ತೆ. 4 ಟನ್ ರೌದಿನ ನಾವು ಸುಟ್ಬಿಟ್ಟಿವಿ ಅಂದ್ರೆ 4 ಟನ್ ಗೊಬ್ಬರ ಹೋದಂಗೆ. ಆ 4 ಟನ್ ಗೊಬ್ಬರ ನಾವು ಹಾಳು ಮಾಡಿದ್ವಿ ಅಂದ್ರೆ ಭೂಮಿಗೆ ನಾವು ಏನು ಕೊಟ್ಟಂಗೆ ಆಗಲಿಲ್ಲ. ನಾವು ಬರೀ ಕಬ್ಬು ಅಷ್ಟೇ ತೊಗೊತೀವಿ. ಕಬ್ಬು ತೊಗೊಂಡ್ಮೇಲೆ ಅದು ಕೊಡಲಿಲ್ಲ ಅಂದ್ರೆ ಮತ್ತೆ ಗೊಬ್ಬರ ಹಾಕಬೇಕು. ಗೊಬ್ಬರ ಹಾಕ್ಲಿಕ್ಕಾದ್ರೆ ಬೆಳೆಯಂಗಿಲ್ಲ. ನೀವೇನು ಮಾಡ್ತೀರಿ, ಅದಕ್ಕೆ ಹೆಚ್ಚಿನ ಖರ್ಚು ಇಡ್ತೀರಿ. ಸುಟ್ಟ ಮೇಲೆ ಅದು ಕೋಲಿ ಕಾಣ್ತೈತಿ. ಕೋಲಿ ಯಾಕೆ ಕಾಣ್ತೈತಿ ಅಂದ್ರೆ ಅದು ಕಡಿಯೋದು ಬಿಟ್ಟಿರ್ತಾರೆ ಕಬ್ಬಿನವರು, ಚುಟ್ಟುದ್ದ ಇರ್ತೈತೆ. ಕೆಳದಾಗ ಬಡ್ಡಿ ಉದ್ದ ಇರೋದಿಲ್ಲ, ಅದು ಗಣಿಕಿ. ಇಲ್ಲೊಂದು ಬೀಜ ಬಂದಾಗ 3ರಿಂದ 4 ಮೇಲೆ ಬರ್ತಾವೆ. ಅದಕ್ಕೆ ಫುಡ್ ಎಲ್ಲಿಂದ ಬರಬೇಕು, ಕೆಳಗಿಂದ ಬರಬೇಕು. ಕೆಳಗಿಂದ ಬರ್ಬೇಕಾದ್ರೆ ಈ ಮ್ಯಾಲಿದ್ಕೆ ಸಾಲೋದಿಲ್ಲ, ಇದು ಸಣ್ಣ ಆಗುತ್ತೆ, ಇದು ಇದಾಗುತ್ತೆ. ಅದಕ್ಕಿಂತ ಚೆನ್ನಾಗಿರ್ತದೆ, ಭೂಮಿಯಾಗಿದ್ದು ಬಂದು ಚೆನ್ನಾಗಿರ್ತದೆ. ನಮ್ಮ ಉದ್ದೇಶ ಏನಪ್ಪ ಅಂದರೆ, ಈಗ ರೌದಿ ಹೊಡೆಯೋದ್ರಿಂದ ಎಲ್ಲ ಸಸಿಗಳು ಒಂದೇ ಟೈಮ್ಗೆ ಬರ್ತಾವೆ. ನಾವು ಮೊದಲನೇ ವರ್ಷ ಸಸಿಗಳ ಸಂಖ್ಯೆ ಕಮ್ಮಿ ಇರ್ತೈತಿ, 2ನೇ ವರ್ಷ ಜಾಸ್ತಿ ಆಗುತ್ತೆ, 3ನೇ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಅದು ಬೇರೆಲ್ಲ ಭೂಮಿಯಾಗ ಹರಡ್ಕೊಂಡಿರ್ತಾವೆ. ನಮ್ಮ ಸಸಿಗಳ ಸಂಖ್ಯೆ ಎಷ್ಟು ಜಾಸ್ತಿ ಆಗುತ್ತಲ್ಲ, ಅಷ್ಟು ಕಬ್ಬಿನ ಗಾತ್ರ ಮತ್ತು ನೋಟಿ ಇಟ್ಕೊಂಡು ಅಂದರೆ ಕಣ್ಣಿಂದ ಕಣ್ಣಿಗೆ ಅಂತರ ಕಡಿಮೆ ಹಾಕೋತ ಬರ್ತೈತಿ, ದಪ್ಪ ಕಡಿಮೆ ಆಗ್ತೈತಿ. ಅದು ಕುಳೆ ಬೆಳೆ ಅಂತೀವಿ ನಾವು. 3 ವರ್ಷಕ್ಕೆ ತೆಗೆದು ಬಿಡ್ತೀರಿ. 3 ವರ್ಷಕ್ಕೆ ತೆಗೆಯೋದ್ರಿಂದ ಲಾಭ ಇಲ್ಲ ಕಬ್ಬಿನಾಗ. ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ. ಗೊಬ್ಬರ ಕೊಡ್ತೀರಿ, ಗಳೆ ತೆಗಿತೀರಿ, ಗಳೆ ಹೊಡಿತೀರಿ, ಮತ್ತು ಹೊಳ್ಳಿ ಗೊಬ್ಬರ ಕೊಡ್ತೀರಿ, ಬೋಧೇರಿಸ್ತೀರಿ, ಮತ್ತು ನೀರು ಹರಿಸ್ತೀರಿ. ಇದನ್ನೇ ಮಾಡೋದ್ರಿಂದ ಏನಂತ ಖರ್ಚು ಹೆಚ್ಚಾಗುತ್ತೆ ಹೊರತು ಖರ್ಚಂತೂ ಕಮ್ಮಿ ಆಗಲ್ಲ. ಆ ಕಾರಣಕ್ಕೆ ನಾವೇನು ಖರ್ಚು ಕಡಿಮೆ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವೇನು ಮಾಡ್ತಾಯಿದ್ವಿ, ರೌದಿ ಹೊಡೆದ್ಬಿಟ್ಟು ಕೋಲಿನೂ ಕಟ್ ಮಾಡಿ ಅದನ್ನು ಹಾಗೆ ಬಿಟ್ಬಿಡ್ತೀವಿ ಆ್ಯಸ್ ಇಟ್ ಇಸ್. ಅಂದರೆ ಸಾವಯವ ಕೃಷಿಗೆ ಪೂರಕವಾಗಿ ಇದನ್ನು ಪೌಡ್ರ್ ಮಾಡೋದ್ರಿಂದ ನೀವು ಕಾಲಾಗಿ ನೋಡ್ರಿ, ತಿಪ್ಪಿದ್ದಂಗೆ ಐತಿದು. ಕಾಲಿಟ್ಟರೆ ಕಾಲು ಒಳಗೆ ಹೋಗ್ತಾ, ಹೌದಲ್ಲ? ನೀವು ನೋಡಿದ್ರಿ, ಕಾಲು ಇಷ್ಟು ಒಳಗಡೆ ಹೋಗ್ತತೆ. ಮೇಲೆ ಕೆಳಗಡೆ ನೀರೈತೆ, ನಮ್ಮ ಕಾಲಿಗೆ ಕೆಸರತ್ತಿಲ್ಲ. ಯಾಕಂದ್ರೆ ಅದು ಭೂಮಿ ಮೇಲೆ ರೌದಿ ಹೊದಿಕೆ ಆಗೈತೆ. ಹೊದಿಕೆ ಆಗೋದ್ರಿಂದ ಏನಾಗುತ್ತೆ, ಬಿಸಿಲು ಬಡಿಯೋಂಗಿಲ್ಲ. ಬಿಸಿಲು ಬಡಿಲಿಲ್ಲ ಅಂದ್ರೆ ಏನಾಗುತ್ತೆ, ಆರೋದಿಲ್ಲ. ಆರಲಿಲ್ಲ ಅಂದರೆ ಬಿಸಿಲು ಬಡಿಲಿಲ್ಲ, ಕಸ ಹೇಳಂಗಿಲ್ಲ, ಕಸ ತೆಗಿಲಿಲ್ಲ, ಇದು ಗೊಬ್ಬರ ಆಯಿತು, ಗೊಬ್ಬರ ಕೊಡಲಿಲ್ಲ. ಮತ್ತು ಈಗ ಸದ್ಯ ಅವ್ರಿಗೆ ನಾನು ಈ ಹೊಲದವ್ರಿಗೆ ಅಡ್ವೈಸ್ ಮಾಡಿದ್ದೀನಿ, ಸ್ವಲ್ಪ ಪ್ರಮಾಣದಾಗ ಎರೆಹುಳದ ಗೊಬ್ಬರ, ಎರೆಹುಳ ಬಿಡ್ರಿ ಅದ್ರಾಗ ಅಂತೇಳಿ. ಎರೆಹುಳ ಬಿಟ್ಟು ಅಂದರೆ ಏನಾಗುತ್ತೆ, 6 ತಿಂಗ್ಳು ಗೊಬ್ಬರ ಆಗೋದು 3 ತಿಂಗ್ಳು ಗೊಬ್ಬರ ತಿಂದು ಹಾಕಿಬಿಡ್ತೈತಿ. ಅಂದರೆ ಈಗ ಸಿಗ್ತೈತಿ. ಇಲ್ಲಿಲ್ಲ ಅಂದ್ರೆ ಒಂದು 5-6 ತಿಂಗಳು ಕೊಳಿತೈತಿ. ಈಗ ಅಲ್ಲಿ ಮುಂದೆ ಬೆಳೆಗಾರ ಸಿಗ್ತೈತಿ. ಇದನ್ನು ಈಗ ಪುಡಿ ಮಾಡಿ ನಾವು ಇಲ್ಲೇ ಬಿಟ್ವಿ ಅಂದ್ರೆ ನಾವು ಗೊಬ್ಬರ ಹಾಕೋ ಅವಶ್ಯ. ಎರೆಹುಳ ಬಿಟ್ಟು ಅಂದ್ರೆ ಏನಾಗುತ್ತೆ, ಕೆಳಗೆ ಮೇಲೆ ಅಡ್ಡಾಡ್ತೈತಿ, ಅದು ಗಳೆ ಹೊಡೆಯೋಂಥ ಅವಶ್ಯಕತೆ ಬರಲ್ಲ. ಅದು ಗಳೆ ಹೊಡಿಲಿಲ್ಲ, ಗಳೆ ತೆಗಿಲಿಲ್ಲ, ಗೊಬ್ಬರ ಕೊಡಲಿಲ್ಲ. ನೀರಿನ ಪ್ರಮಾಣ 100ಕ್ಕೆ 40% ಕಮ್ಮಿ ಮಾಡ್ಬೋದು. 40% ಕಮ್ಮಿ ಹೆಂಗಂದ್ರೆ, ನೀವು 10 ನೀರು ಬಿಡಲ್ಲೇ 6 ನೀರು ಬಿಡ್ಬೋದು, ಇನ್ನು 4 ನೀರು ಉಳಿತದೆ. ಅದೇ ನೀರು ಬೇರೆ ಕಡೆ ಯೂಸ್ ಆಗುತ್ತೆ, ಬೇರೆ ಹೊಲಕ್ಕೆ ಯೂಸ್ ಆಗುತ್ತೆ. ನೀರಿನ ಪ್ರಮಾಣ ಕಡಿಮೆ ಆಗ್ತದೆ. ಅಲ್ಲೇ ನಮ್ಮ ವಿದ್ಯುತ್ ಶಕ್ತಿ ಎತ್ತಲಿಕ್ಕೆ ಶಕ್ತಿ ಏನು ಬೇಕಲ್ಲ, ಅದು ಉಳಿತೈತಿ. ಈ ಒಂದು ಎಲ್ಲ ಲೆಕ್ಕ ಹಾಕಿದಾಗ ನಾವು ಖರ್ಚು ಕಡಿಮೆ ಮಾಡಿ ಹೆಚ್ಚಿನ ಒಂದು ಆದಾಯ ತೆಗಿಲಿಕ್ಕೆ ಈ ರೌದಿ ಹೊಡೆಯೋದ್ರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ನೀವೆಲ್ಲ ರೈತರು ನಿಮ್ಮ ಅಭಿಪ್ರಾಯ ಪ್ರಕಾರ ಎಲ್ಲರೂ ಸುಡ್ತೀರಿ, 100ಕ್ಕೆ 90% ಸುಡೋದೆ. ಅದನ್ನ ಇನ್ಮೇಲೆ ಆದರೂ ಕೂಡ ನೀವು ಸುಡಲಾರ್ದಂಗೆ ನಿಮ್ಮ ಜಮೀನೊಳಗೆ ಇದ್ದಂಥದನ್ನು, ಇದು ಬೇರೆ ಉದಾಹರಣೆ, ಇದು ಕಬ್ಬು ಒಂದೇ ಹೇಳ್ದಲ್ಲ, ನಿಮ್ಮ ಬಯಲು ಭೂಮಿಯಾಗ ಸೂರ್ಯಕಾಂತಿ ಹಾಕ್ತೀರಿ, ಹೌದಮ್ಮ, ತೊಗರಿ ಹಾಕ್ತೀರಿ, ಸಜ್ಜಿ ಹಾಕ್ತೀರಿ, ಆಮೇಲೆ ಮೆಕ್ಕೆಜೋಳ ಹಾಕ್ತೀರಿ, ಹೊರಭೂಮಿಯಾಗೂ ಕೂಡ ಹಾಕ್ತೀರಿ ಮಳೆ ಹೆಚ್ಚಾದಾಗ. ಇವೆಲ್ಲದ್ರಾಗೂ ನೀವು ತೊಗೊಳ್ಳೋದಷ್ಟೇ ತೊಗೊಂಡು, ತೊಗೊಳ್ಳಾರ್ದನ್ನು ಬ್ಯಾಡಾಗಿದ್ದನ್ನು ದನಗಳು ತಿನ್ನಿಸಿ ಉಳಿದದ್ದನ್ನು ಅಲ್ಲೇ ಉರಿ ಹಚ್ಚಲಾರ್ದಂಗೆ ಗಳೆ ಹೊಡೆದು ಭೂಮಿಯಾಗ ಸೇರಿಸಿದ್ರೆ ಸಾವಯವ ಪದಾರ್ಥ ಅಲ್ಲಿ ಹೆಚ್ಚಾಗಿ ಆರ್ಗ್ಯಾನಿಕ್ ಕಾರ್ಬನ್ ಅಂತೀವಿ ನಾವು, ಅದರ ರಸಸಾರ ಅಂತೀವಿ, ಭೂಮಿ ರಸಸಾರ ಬಿರ್ಸಾಗ ತಡ್ಕೊಂಡು ಮುಂದಿನ ಒಂದು ಬೆಳೆಗೆ ಅನುಕೂಲ ಆಗ್ತೈತಿ. ಇದನ್ನೆಲ್ಲ ನೋಡಿದಾಗ ನಾವು ಸಾಧ್ಯ ಆದಷ್ಟು ಸಾವಯವ ಕೃಷಿಗೆ ಒತ್ತು ಕೊಟ್ಟು, ಈಗ ಇಷ್ಟೊತ್ತನಲ್ಲಿ ನೋಡಿದ್ರಿ ಫಾರ್ಮ್ದಲ್ಲಿ, ಅಲ್ಲಿನೂ ಹೇಳಿದೆ, ಮುದ್ದಾಮ್ ಇಲ್ಲಿ ಎಷ್ಟು ಕಬ್ಬಿನ ಬಗ್ಗೆ ನೀವು ಕೇಳಿದ್ರಿ ಅಂತ ತಿಳ್ಕೊಂಡು ಇಲ್ಲಿನೂ ಹೇಳಿದೆ. ಇದು ನೋಡ್ತಾ ಇದ್ದೀನಿ. ಇನ್ನು ಮುಂದಿನ ಹೊಲದ ಒಂದು ರೈತನ ಒಂದು ಅಭಿಪ್ರಾಯ ಕೇಳೋಣ ಅಂತ ತಿಳ್ಕೊಂಡು ಹೇಳ್ತಾ, ಇವರು ಚಂದ್ರವ್ರು ಅಂತೇಳಿ 6 ಎಕರೆ ಜಮೀನೊಳಗೆ 3 ವರ್ಷದಿಂದ ಕಬ್ಬು ಮಾಡಿದ್ದಾರೆ. ಮೊದಲು ಇವ್ರು ಕಬ್ಬು ಬೆಳೀತಾ ಇದ್ದಿಲ್ಲ. ಒಂದು ರೌದಿ
ಸುಡ್ಲಾರ್ದಂಗೆ ಕಬ್ಬಿನ ರವದಿನ ಇಲ್ಲೇ ಮಲ್ಚಿಂಗ್ ಮಾಡೋದ್ರಿಂದ ಏನೊಂದು ಅನುಕೂಲತೆ ಹೊಲಗಳಿಗೆ ಆಗುತ್ತಾ, ಹೊಲಗಳಿಗೆ ಆಗೋದನ್ನ ನಾವು ತಮ್ಮ ಒಂದು ಅಭಿಪ್ರಾಯನ ನಮ್ಮ ರೈತ ಮಹಿಳೆಯರಿಗೆ ಹಂಚ್ಕೋಬೇಕಂತ ಹೇಳ್ತಾರೆ. ಏನಿಲ್ರಿ, ಇದರಿಂದ ಗೊಬ್ಬರ ಆಗತ್ತೆ ಅಂತ ಹೇಳಿದ್ರು ದೊಡ್ಡಪ್ಪರ. ಅದರಿಂದ ಅವ್ರ ಕಟ್ಟಿಂಗ್ ಮಷಿನ್ ಇತ್ತದ, ಅದು ತಂದು ಹೊಡಿಸಿದೀವ್ರಿ. 2 ವರ್ಷ ಆಯ್ತು ಹಂಗೆ ಮಾಡಾಕತ್ತೀವಿ ನಾವು. ಅದಕ್ಕೆ ಜಾಸ್ತಿ ನಾವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಾಕತ್ತಿಲ್ಲ ಈಗ. ಅದ್ರ ಅದ ಮಲ್ಚಿಂಗ್ ಮಾಡಿದ್ರಿಂದ ರೀ ಜಾಸ್ತಿ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಾಕತ್ತಿಲ್ರಿ. ಕೋಲಿನೂ ಕಟ್ ಆಗತ್ರಿ, ಅದರಿಂದ ಕೋಲಿನೂ ಕಟ್ ಆಗತ್ತ, ಆಮೇಲೆ ಅದು ರೌದಿನೂ ಪುಡಿ ಆಗತ್ರಿ ಆ ಮಷೀನ್ ಇಂದ. ಕೋಲಿ ಕಟ್ ಮಾಡೋದು ಉಳಿತು, ಮತ್ತೆ ರೌದಿ ಕಟ್ ಮಾಡೋದ್ರಿಂದ ಬಿಸಿಲು ಬೆಳ್ಳಾರ್ದಂಗ ತೇವಾಂಶ ಆರೋದು ಉಳಿತು, ಮತ್ತೆ ಕಸ ಬೆಳೆಯಂಗಿಲ್ರಿ, ಕಸ ತೆಗೆದು ಉಳಿತು, ಗೊಬ್ಬರ ಕೊಡೋದು ಕಡಿಮೆ ಆಯ್ತು, ನೀರಿನ ಪ್ರಮಾಣನೂ ಕಡಿಮೆ ಆಗ್ತದೆ, ಯಾಕಂದ್ರೆ ಆರೋದಿಲ್ಲ ಅದು. ಕಬ್ಬಿನ ಸಸಿ ಕೆಳಗಿಂದ ನೆಲದಾಗಿಂದಾನು ಮೇಲೆ ಒಂದೇ ಸಮ ಕುಳೆ ಅಂತ ಅನ್ಸಂಗಿಲ್ಲ. ಆಮೇಲೆ ಕಬ್ಬ್ ಕಡೆ ಬರ್ತಾರ, ಲಾಗನ ಇದೆ ಅಂತ ಬರ್ತಾರ, ಅಂದ್ರೆ ಹಚ್ ಕಬ್ಬ್ ಅಂತ ಬರ್ತಾರ. ಹೌದಂತೀವಿ ನಾವು. ಅವಾಗ ಹಚ್ ಕಬ್ಬ್ ಅಂದ್ರೆ ಲಗಾಣಿ ಕಡಿಮೆ ಆಗ್ತದೆ. ಆ ಒಂದ್ ಲೆಕ್ಕಕ್ಕೆ ನಾವೇನೈತಿಲ್ಲ, ನಾವು ಸಮನಾಗಿ ನೋಡ್ರಿ ಇಡೀ ಹೊಲನ ಹೆಂಗೈತಲ್ಲ ಒಂದೇ ಸಮ ಐತಿ. ಇದು ಇದೇ ತರನೇ ಬೆಳೆದಾಗ ಇದು ಹಚ್ ಕಬ್ಬ್ ಅಂತ ಅನಿಸ್ತೈತೆ, ಹೊರತಾಗಿ ಗುಳೆ ಅಂತ ಅನ್ಸುತ್ತೆ. ಗುಳೆ ಅಂತ ಅನಿಸಿದಾಗ ಅವ್ರಿಗೆ ಲಗಾಣಿ ಜಾಸ್ತಿ ಕೇಳ್ತಾರ. ಆಮೇಲೆ ಕಬ್ಬಿನ ಇಳುವರಿ ಕಮ್ಮಿ ಆಗ್ತದೆ ನಮ್ಗೆ. ಆಮೇಲೆ ಅದ್ರದ್ದು ಬಿಸಿಲು ಬಡ್ದು ನೀರಿನ ಪ್ರಮಾಣ ಹೆಚ್ಚೋಗುತ್ತಾ. ಈಗ ಅವ್ರ ಗಳೆ ಐತೆ, ಆಕ್ಚುಲಿ ನಾನು ಅವ್ರಿಗೆ ಹೇಳಿದೆ ಇದನ್ನ ಒಂದು 5-6 ತಿಂಗಳು ಗಳೆ ಹೊಡಿಲ್ಲ ಅನ್ನಂಗೆ ಬಿಟ್ಬಿಡು, ಏನೂ ಆಗಲ್ಲ, ಅಲ್ಲೇ ತಾನ ಕೊಳಿತೈತೆ ಅಂತಿದೆ. ಅವರು ನೀರು ಏನೈತಲ್ಲ ಮುಂದಕ್ಕೆ ಸಾಗಲ್ಲ ಅನ್ನೋದಕ್ಕೆ ಅವ್ರು ತಮ್ಮದು ಒಂದು ಟ್ಯಾಕ್ಟರ್ ಐತೆ ಸಣ್ಣದು ಕುಬೋಟ, ಅದರಿಂದ ಹೊಡಿತಾ ಇದಾರೆ. ಅದ್ರಿಂದ ಬೇಗ ಕಳಿತೈತೆ. ಮುಂದಿನ ಬೆಳೆಗೆ ಅಲ್ಲದೆ ಇದೇ ಬೆಳೆಗೆ ಸಿಗೋಂಗೆ ಮಾಡ್ಕೊಂಡಿದ್ದಾರೆ ಅವರು. ಅವ್ರ ಅನುಕೂಲಕ್ಕೆ ತಕ್ಕಂಗೆ ನೀವು ಕೂಡ ಬದಲಾವಣೆ ಮಾಡಿಕೊಂಡು ಸುಡ್ಲಾರ್ದಂಗೆ ನಿಮ್ಮ ಹೊಲನ ನೀವು ಸಾವಯವಕ್ಕೆ ಒತ್ತು ಕೊಟ್ಟು ನಿಮ್ಮ ಭೂಮಿ ಚೆಲ್ಲಾರ್ದಂಗೆ, ಗೊಬ್ಬರ ಜಾಸ್ತಿ ಕೊಡಲಾರ್ದಂಗೆ, ಗೊಬ್ಬರ ಪೂರ್ತಿ ಕಡಿಮೆ ಮಾಡಿ ಇಳುವರಿ ತೆಗಿಲಿಕ್ಕೆ ಪ್ರಯತ್ನ ಮಾಡ್ಕೊಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ.